ಬಿರ್ಲಾ ಗ್ರೂಪ್ ಎಷ್ಟು ದೊಡ್ಡದಾಗಿದೆ ಎಂದು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ಶರ್ಟ್, ನಿಮ್ಮ ಕಟ್ಟಡದ ಸಿಮೆಂಟ್, ನಿಮ್ಮ ಮ್ಯೂಚುವಲ್ ಫಂಡ್ ಮತ್ತು ನಿಮ್ಮ ಮನೆಗೆ ಹೊಡೆಯುವ ಪೇಂಟ್ ಇವೆಲ್ಲವೂ ಬಿರ್ಲಾ ಗ್ರೂಪ್ನ ಬ್ರ್ಯಾಂಡ್ಗಳದ್ದೇ ಆಗಿರಬಹುದು. 1995ರಲ್ಲಿ ಆದಿತ್ಯ ವಿಕ್ರಮ್ ಬಿರ್ಲಾಜಿ ಅವರ ನಿಧನದ ನಂತರ ಕೇವಲ 28 ವರ್ಷದ ಕುಮಾರ್ ಮಂಗಳಂ ಬಿರ್ಲಾ ಅವರು ಬಿರ್ಲಾ ಗ್ರೂಪ್ನ ಚುಕ್ಕಾಣಿ ಹಿಡಿದರು. ನಂತರದ 30 ವರ್ಷಗಳಲ್ಲಿ ಬಿಸಿನೆಸ್ ಬೆಳೆಸಲು ಅವರು 60ಕ್ಕೂ ಹೆಚ್ಚು ಪ್ರಮುಖ ಖರೀದಿಗಳನ್ನು ಮಾಡಿದರು. 2004ರಲ್ಲಿ ಎಲ್ಒಟಿಯ ಸಿಮೆಂಟ್ ಬಿಸಿನೆಸ್ ಅನ್ನು ಖರೀದಿಸಿ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನು ವಿಸ್ತರಿಸಿದರು. ನಂತರ ಜೆಪಿ, ಬಿನಾನಿ ಮತ್ತು ಇಂಡಿಯಾ ಸಿಮೆಂಟ್ಸ್ಗಳನ್ನು ಸಹ ಖರೀದಿಸಿ ಅಲ್ಟ್ರಾಟೆಕ್ನಲ್ಲಿ ವಿಲೀನಗೊಳಿಸಿದರು. ಆದರೆ 2007ರಲ್ಲಿ ಕುಮಾರ್ ಮಂಗಳಂ ಬಿರ್ಲಾ ಅವರು $6 ಬಿಲಿಯನ್ ನೋವೆಲಿಸ್ ಎಂಬ ಅಮೆರಿಕನ್ ಕಂಪನಿಯನ್ನು ಖರೀದಿಸುವ ನಿರ್ಧಾರ ತೆಗೆದುಕೊಂಡು ಎಲ್ಲರಿಗೂ ಶಾಕ್ ನೀಡಿದರು. ಆ ಸಮಯದಲ್ಲಿ ಇದು ಭಾರತದ 2ನೇ ಅತಿ ದೊಡ್ಡ ವಿದೇಶಿ ಅಕ್ವಿಸಿಷನ್ ಆಗಿತ್ತು. ವಿಮರ್ಶಕರು ಇದನ್ನು ದೊಡ್ಡ ತಪ್ಪು ಎಂದು ಕರೆದರು. ಆದರೆ ಇಂದು ನೋವೆಲಿಸ್ ವಿಶ್ವದ ಅತಿ ದೊಡ್ಡ ಅಲ್ಯೂಮಿನಿಯಂ ರೋಲಿಂಗ್ ಕಂಪನಿಯಾಗಿದೆ. ಇದೇ ಕಾರಣಕ್ಕೆ ಬೋಯಿಂಗ್ ಮತ್ತು ಏರ್ಬಸ್ನ ವಿಮಾನಗಳು, ಟೆಸ್ಲಾ ಮತ್ತು ಬಿಎಂಡಬ್ಲ್ಯೂ ಕಾರುಗಳು ಹಾಗೂ ಹಲವು ಸಾಫ್ಟ್ ಡ್ರಿಂಕ್ ಬ್ರ್ಯಾಂಡ್ಗಳ ಕ್ಯಾನ್ಗಳಲ್ಲಿ ಬಳಕೆಯಾಗುವ ಅಲ್ಯೂಮಿನಿಯಂ ಅನ್ನು ಇಂದು ಬಿರ್ಲಾ ಗ್ರೂಪ್ಗೆ ಪೂರೈಸುತ್ತದೆ. ಇನ್ನು ಇವರ B2C ಬಿಸಿನೆಸ್ಗೆ ಬಂದರೆ ಇಂದು ಲೂಯಿಸ್ ಫಿಲಿಪ್, ವ್ಯಾನ್ ಹ್ಯೂಸನ್, ಆಲನ್ ಸೋಲಿಯಂತಹ ಪ್ರೀಮಿಯಂ ಬ್ರ್ಯಾಂಡ್ಗಳು, ಪೀಟರ್ ಇಂಗ್ಲೆಂಡ್ ಮತ್ತು ಪ್ಯಾಂಟಲೂನ್ಸ್ನಂತಹ ಮಾಸ್ ಬ್ರ್ಯಾಂಡ್ಗಳು, ಸಬ್ಯಸಾಚಿ, ಮಸಾಬಾ ಮತ್ತು ತಸ್ವಾರಂತಹ ಡಿಸೈನರ್ ಬ್ರ್ಯಾಂಡ್ಗಳು ಹಾಗೂ ರೀಬಾಕ್ ಮತ್ತು ಅಮೆರಿಕನ್ ಈಗಲ್ನಂತಹ ಇಂಟರ್ನ್ಯಾಷನಲ್ ಲೈಸೆನ್ಸ್ಗಳೊಂದಿಗೆ ಬಿರ್ಲಾ ಗ್ರೂಪ್ ಭಾರತದ ಅತಿ ದೊಡ್ಡ ಫ್ಯಾಷನ್ ರಿಟೇಲರ್ ಆಗಿದೆ. ಜೊತೆಗೆ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್, ಎನ್ಬಿಎಫ್ಸಿ ಮತ್ತು ಹೌಸಿಂಗ್ ಫೈನಾನ್ಸ್ ಆಕರ್ ಮಾಡುವ ಮೂಲಕ ಫೈನಾನ್ಷಿಯಲ್ ಸರ್ವಿಸಸ್ನಲ್ಲಿಯೂ ದೊಡ್ಡ ಸ್ಥಾನ ಪಡೆದಿದ್ದಾರೆ. ಮತ್ತು ಕಳೆದ ಕೆಲವು ವರ್ಷಗಳಿಂದ ಬಿರ್ಲಾ ಓಪಸ್ ಲಾಂಚ್ ಮಾಡುವ ಮೂಲಕ ಪೇಂಟ್ಸ್ ಮಾರುಕಟ್ಟೆಯನ್ನು ಹಾಗೂ ಇಂದ್ರಿಯಾ ಲಾಂಚ್ ಮಾಡುವ ಮೂಲಕ ಪ್ರೀಮಿಯಂ ಜ್ಯುವೆಲರಿ ಮಾರುಕಟ್ಟೆಯನ್ನು ಸಹ ಹೊಸ ಸಂಚಲನಕ್ಕೆ ಒಳಪಡಿಸುತ್ತಿದ್ದಾರೆ.